ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಈ ದಿನನ ತುಂಬಾ ಹೆಲ್ದಿಯಾಗಿ ಅಂಡ್ ತುಂಬಾ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಾನು ಹಾಟ್ ವಾಟರ್ ವಿತ್ ಲೈಮ್ ತಗೊಂಡೆ. ತುಂಬಾನೇ ಚೆನ್ನಾಗಿ ರಿಫ್ರೆಶ್ ಅನ್ಸುತ್ತೆ. ಪ್ಲೇನ್ ವಾಟರ್ ಕುಡಿಯೋಕೆ ಇಷ್ಟ ಆಗಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ. ಅಂದರೆ ಲೆಮನ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಏನೂ ಎಕ್ಸ್ಟ್ರಾ ಬೇಕಾಗಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಗ್ರೀನ್ ಜ್ಯೂಸ್ನ ಕಂಪ್ಲೀಟ್ ಮಾಡೋಣ ಅಂತ ಕುಡಿತಾ ಇದ್ದೀನಿ. ನೆನ್ನೆ ಆ್ಯಕ್ಚುಲಿ ಇದನ್ನು ಕುಡಿಬೇಕಾಗಿತ್ತು. ನನ್ನ ಹಸ್ಬೆಂಡ್ ಮರ್ತ್ಬಿಟ್ಟು ಅವರು ಸ್ಮೂತಿ ಎಲ್ಲ ಮಾಡಿಟ್ಬಿಟ್ಟಿದ್ರು. ಸರಿ ಅದನ್ನೇ ಕುಡಿದ್ಬಿಡೋಣ ಅಂತ ನೆನ್ನೆ ಸ್ಕಿಪ್ ಮಾಡಿದ್ದೆ. ಇವತ್ತು ಸ್ಕಿಪ್ ಮಾಡೋದು ಬೇಡ, ಇದನ್ನ ಕಂಪ್ಲೀಟ್ ಮಾಡೋಣ ಅಂತ ಇವತ್ತು ಗ್ರೀನ್ ಜ್ಯೂಸ್ನೇ ತಗೋತಾ ಇದ್ದೀನಿ. ಆಚೆ ಮೊನ್ನೆಗಿಂತ ಇವತ್ತು ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಫ್ರಿಜ್ಜಲ್ಲಿ ಇಟ್ಟಷ್ಟು ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಎನ್ಹ್ಯಾನ್ಸ್ ಆಗ್ತಿದೆ. ಏನಕ್ಕಂತಾನೆ ಗೊತ್ತಿಲ್ಲ. ಮೇ ಬಿ ಕೋಲ್ಡ್ ಇರೋದ್ರಿಂದ ನಂಗೆ ತುಂಬ ಇಷ್ಟ ಆಯಿತು, ಏನೋ ಗೊತ್ತಿಲ್ಲ. ರೈನಿ ಸೀಸನ್ ಅಥವಾ ವಿಂಟರ್ ಸೀಸನಲ್ಲಿ ಇದನ್ನು ಕುಡಿಯೋಕ್ಕಾಗಲ್ಲ. ಸಮ್ಮರ್ ಸೀಸನಲ್ಲಿ ಆರಾಮಾಗಿ ಇದನ್ನ ಕುಡಿಬೋದು. ಇದಾದಮೇಲೆ ಬ್ರೇಕ್ಫಾಸ್ಟ್ ಲೈಟಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಯಾಕಂದರೆ ಡ್ರಿಂಕ್ ಕುಡಿದಿದ್ದೆ ನಂಗೆ ಸ್ವಲ್ಪ ಅರ್ಧಂಬರ್ಧ ಹೊಟ್ಟೆ ತುಂಬ್ದಂಗೆ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ಲಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಫ್ರೂಟ್ಸ್ ತೊಗೋತಾ ಇದ್ದೀನಿ. ಮನೆಯಲ್ಲಿ ಆ್ಯಪಲ್ ಮತ್ತು ಮೂಸಂಬಿ ಇತ್ತು, ಸೊ ಎರಡು ಒಂದೊಂದು ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು ಎಗ್ನ ತೊಗೊಂಡಿದ್ದೀನಿ, ಕಂಪ್ಲೀಟಾಗಿ ಹೊಟ್ಟೆ ತುಂಬಲಿ ಅಂತ ಹೇಳ್ಬಿಟ್ಟು. ಬ್ರೇಕ್ಫಾಸ್ಟ್ ಆದಮೇಲೆ ಲಂಚ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿರುವ ಪಲಾವ್ ರೆಸಿಪಿ ಮಾಡ್ಕೋತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಈ ರೀತಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಇರೋದನ್ನಾದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಖಾರ ಇರಲ್ಲ ಇದು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಪೀಸಷ್ಟು ಚಕ್ಕೆ ಹಾಕೋತಾ ಇದ್ದೀನಿ, ಚಿಕ್ಕ ಪೀಸಷ್ಟು. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ. ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಇದನ್ನೇ ಹಾಕಬೇಕು ಅಂತ ಏನಿಲ್ಲ. ಇದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಒಂದು 3/4 ಕಪ್ ಆಗೋಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ತೆಂಗಿನಕಾಯಿನ ತುರಿದ್ಬಿಟ್ಟು ಕೂಡ ಹಾಕೊಳ್ಬೋದು. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸೋಂಪು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 3 ಏಲಕ್ಕಿ ಹಾಕೋತಾ ಇದ್ದೀನಿ. ಇವಾಗ ಏಲಕ್ಕಿ ಒಂದು 2ರಿಂದ 3 ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪನ್ನು ಹಾಕಬೇಕಾಗತ್ತೆ. ಈ ಮಸಾಲೆನ ನಾವು ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಕೂಡ ಯೂಸ್ ಮಾಡ್ಕೊಬೋದು, ಜಾಸ್ತಿ ಏನಾದರೂ ರುಬ್ತೀವಿ ಅಂದರೆ. ಹಾಗಾಗಿ ಉಪ್ಪನ್ನ ಹಾಕಿದ್ರೆ ಬೇಗ ಕೆಡಲ್ಲ, ಅದಕ್ಕೋಸ್ಕರ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ಇದು ರುಬ್ಬಿದಾಗಿದೆ. ರುಬ್ಬಿದ ಮೇಲೆ ನೋಡೋಕ್ಕೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಥರನೇ ಕಾಣಿಸುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಒಂದು ಕುಕ್ಕರ್ನ ಬಿಸಿಯಾಗಕ್ಕೆ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಬಿಸಿಯಾಗಿದ್ಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು. ಇದಕ್ಕೆ ಹಿಡಿ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಕಸೂರಿ ಮೆಥಿ, ಶಾಹಿ ಜೀರಾ, ಸ್ಟಾರ್ ಹೂವು ಮತ್ತು ಮರಾಠಿ ಮೊಗ್ಗು, ಕಲ್ಲುವು ಮತ್ತು ನಾನು ಜಾವಿತ್ರಿನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಹಾಕೊಳ್ಬೋದು. ಇದಕ್ಕೆ ಮಸಾಲೆಗಳು ಇದನ್ನೇ ಹಾಕಬೇಕು ಅಂತ ಏನಿಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಇದ್ರದ್ದು ಅರೋಮಾ ಬಿಡೋವರೆಗೂ, ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹಾಕೊಳ್ಳಿ, ಇಲ್ಲಾಂದರೆ ಮುಖದ ಮೇಲೆಲ್ಲ ಸಿಡಿಯುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕೊಳ್ಬೇಕಾಗತ್ತೆ. ನಾನು ಆನಿಯನ್ನ ಯೂಸ್ ಮಾಡಿಲ್ಲ ಇದಕ್ಕೆ. ಈ ಪಲಾವ್ ರೆಸಿಪಿಗೆ ಆನಿಯನ್ ಹಾಕೋ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಬೋದು, ಬಟ್ ಹಾಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಸಾಲೆನಲ್ಲಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ವ, ಸೊ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹುರಿದ್ಬಿಟ್ಟು ನಾವು ಯಾವ ಮಸಾಲೆನೂ ಹಾಕಿಲ್ಲ, ಎಲ್ಲ ಆಲ್ಮೋಸ್ಟ್ ಹಸಿದೆ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತರಕಾರಿಗಳನ್ನ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಇಷ್ಟೇ ತೊಗೊಂಡಿರೋದು. ನಾನು ಹೇಳ್ದಾಗೆ ಸಿಂಪಲಾಗಿ ಮಾಡ್ತಿರೋದು ಅಂತ ಹೇಳಿದ್ನಲ್ಲ. ಯಾವುದಾಗುತ್ತೋ ಏನಾಗುತ್ತೋ ಅದೇ ತರಕಾರಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ತರಕಾರಿಗಳನ್ನ ಯೂಸ್ ಮಾಡೋದು ಒಳ್ಳೆಯದು. ಎಲ್ಲ ಫೈಬರ್ ರಿಚ್ ಆಗಿರುತ್ತೆ, ವೈಟಮಿನ್ ರಿಚ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಬಳಸೋದು ಒಳ್ಳೆಯದು. ಇವಾಗ ಇದಕ್ಕೆ 2 ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು, ಬಟ್ ಸಿಡಿಯುತ್ತೆ ಅಂದ್ಬಿಟ್ಟು ನಾನು ಮಸಾಲೆ ಹಾಕಿದ್ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕ್ಯಾಬೇಜ್, ಕಾಲಿಫ್ಲವರ್, ನವಿಲುಕೋಸು ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಪಲಾವ್ಗೂ ಹಾಕೋ ಥರನೇ ಇದಕ್ಕೂ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಎಲ್ಲ ಸ್ವಲ್ಪ ಖಾಲಿ ಆಗ್ತಾ ಬಂದಿತ್ತು, ಅದಕ್ಕೋಸ್ಕರ ಇಷ್ಟೇ ತರಕಾರಿ ಇತ್ತು ಅಂತ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ತರಕಾರಿನೂ ಮಸಾಲೆನೂ ಹೊಂದಾಣಿಕೆ ಆಗೋ ರೀತಿ ಚೆನ್ನಾಗಿ ಕೈಯಾಡಿಸ್ಕೊಂಡು ಹಾಗೆ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು, ತರಕಾರಿ ಅಲ್ಲಿವರೆಗೂ ಬಿಟ್ಬಿಡಬೇಕು. ಇವಾಗ ಇದಕ್ಕೆ ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಮಸಾಲೆ ರುಬ್ಬಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಒಂದು ಮಸಾಲೆನೂ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ
ಚೆನ್ನಾಗಿ ಬೇಗ ಬೇಯುತ್ತೆ. ಇವಾಗ ಇದು ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ಹಾಕ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ ಅರ್ಥ. 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು. ಏನು ನೆನೆಸೆಲ್ಲ ಇಟ್ಬಿಟ್ಟು ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ತೊಳೆದು ಹಾಗೆ ಇಮಿಡಿಯೇಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ಇದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಅಲ್ವಾ, ಹಾಗಾಗಿ ತಕ್ಷಣ ಆಗೋವಂಥ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಮಿಡಿಯೇಟಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಯಾರೋ ಬೆಳೆದಿರೋದನ್ನ ತಂದುಕೊಟ್ಟಿರೋಂಥ ಅಕ್ಕಿ, ತುಂಬಾ ಚೆನ್ನಾಗಿದೆ. ಅನ್ಪಾಲಿಶ್ಡ್ ರೈಸ್ ಇದು, ತುಂಬಾ ಚೆನ್ನಾಗಿರುತ್ತೆ. ನವಣೆ ಅಕ್ಕಿ, ಈ ರೆಡ್ ರೈಸ್ ಇದೆಲ್ಲ ತಿನ್ನಬೇಕು ಅಂತ ಹೇಳ್ತಾರಲ್ವ ವೆಯ್ಟ್ ಲಾಸ್ಗೆ, ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟೇ ಅದನ್ನು ತಿನ್ನಿ ಅಂತ ಹೇಳ್ತಾರೆ. ಈ ರೀತಿ ಬೆಳೆದಿರೋ ಅಕ್ಕಿಗಳಲ್ಲೂ ಕೂಡ, ಅನ್ಪಾಲಿಶ್ಡ್ ರೈಸಲ್ಲೂ ಕೂಡ ಫೈಬರ್ ಹೇರಳವಾಗೇ ಇರುತ್ತೆ. ನಮಗೆ ಕಾರ್ಬೋಹೈಡ್ರೇಟ್ ಕೂಡ ರೈಸಲ್ಲಿ ಜಾಸ್ತಿ ಇರುತ್ತೆ, ಹಾಗೆ ಫೈಬರು ಕೂಡ ಇರುತ್ತೆ. ಆ ಉದ್ದೇಶದಿಂದನೇ ತಿನ್ನಿ ಅಂತ ಹೇಳ್ತಾರೆ. ಫುಲ್ ಕಂಪ್ಲೀಟಾಗಿ ನಾನಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಂಗೆ ರೈಸ್ ಅಂದರೆ ಸ್ವಲ್ಪ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ರೈಸ್ನ ಮಧ್ಯಾಹ್ನ ಟೈಮಲ್ಲಿ ತೊಗೋತೀನಿ. ವೈಟ್ ರೈಸ್ನ ಯೂಸ್ ಮಾಡೋದು ನಾನು. ಇದು ಅನ್ಪಾಲಿಶ್ಡ್ ರೈಸ್ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ರೈಸ್ ಬಿಟ್ಟು ನೀವು ಯಾವುದಾದ್ರೂ ಬೇರೆ ರೈಸ್ನ ಬೇಕಿದ್ರೂ ಹಾಕ್ಕೊಳ್ಬೋದು. ಎಲ್ಲರೂ ಎಲ್ಲನೂ ತೊಗೊಂಡು ಬಂದು ಮಾಡ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ ಅಲ್ವಾ. ಸೊ ಇರೋದ್ರಲ್ಲಿ ಏನಾಗುತ್ತೋ ಅದನ್ನು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿರೋದು. ಹಾಗಾಗಿ ನಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಅಳತೆಗೆ ಮಿಕ್ಸಿ ಜಾರನ್ನು ನಾನು ಮಸಾಲೆ ರುಬ್ಬಿದ್ನಲ್ಲ, ಆ ಜಾರಲ್ಲಿ ನೀರನ್ನು ಅಳತೆಗೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿದು ಕುದಿ ಬರಬೇಕು. ಕುದಿ ಬಂದಮೇಲೆ ಅಷ್ಟೇ ಲಿಡ್ ಕವರ್ ಮಾಡಿ, ಅವಾಗ ಇಮಿಡಿಯೇಟಾಗಿ ವಿಷಲ್ ಬರುತ್ತೆ. ನಾನು ಇವಾಗೆಲ್ಲ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಪದೇ ಪದೇ ಸ್ನ್ಯಾಕಿಂಗ್ ಎಲ್ಲ ಮಾಡೋದು ನಮಗೆ ಕ್ಯಾಲೋರಿ ಆ್ಯಡ್ ಆಗುತ್ತೆ ಜಾಸ್ತಿ ಅಂತ ಹೇಳಿಬಿಟ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು, ಹೊಟ್ಟೆ ಹಸಿವಾಯಿತು ಅಂದರೆ ಮಾತ್ರ ತೊಗೊಳ್ಳೋದು, ಇಲ್ಲಾಂದರೆ ಇಲ್ಲ. ಈವ್ನಿಂಗ್ ಕೂಡ ಅಷ್ಟೇ ಸ್ನ್ಯಾಕಿಂಗ್ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ, ನಾನು ಆಲ್ಮೋಸ್ಟ್ ತೊಗೊಳ್ಳಲ್ಲ. ನೈಟ್ಗೆ ಸಿಂಪಲಾಗಿ ಮುದ್ದೆ ಅಥವಾ ಚಪಾತಿ ಅಥವಾ ಯಾವುದಾದ್ರೂ ಸೂಪ್ನ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಇಲ್ಲಾಂದರೆ ಮಧ್ಯಾಹ್ನ ಮಾಡಿರೋ ಸಾಂಬಾರು ಪಲ್ಯ ಇರುತ್ತಲ್ವ, ಸೊ ಅದ್ರ ಜೊತೆಗೆ ಒಂದು ರೋಟಿನೋ ಚಪಾತಿನೋ ಅಥವಾ ಮುದ್ದೆನೋ ಏನಾದರೂ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಅದು ತುಂಬ ಸಿಂಪಲ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋಗ್ತಿಲ್ಲ ಅಷ್ಟೇ. ಹೋಪ್ಫುಲಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಹಾಗೂ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.